ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರು ರೈಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಸಾಸಿವೆ, ಜೀರಿಗೆ, ಹಾಗೆ ಸೋಂಪು ಕಾಳು, ಪಲಾವ್ ಎಲೆ, ಅನಾನಸ್ ಹೂವು, ಮೊಗ್ಗನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಈರುಳ್ಳಿನ ಸಹ ಇದಕ್ಕೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೀನ್ಸು, ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಈಗ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ನಾನು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇದಕ್ಕೆ ಕಾರ್ನ್ ಚೆನ್ನಾಗಿ ಸೂಟ್ ಆಗುತ್ತೆ. ಕಾರ್ನ್ ಇದ್ದರೆ ಕಾರ್ನೂ ಹಾಕ್ಕೊಳ್ಳಿ. ಪಾಲಕ್ ರೈಸ್ಗೆ ನಾನಿಲ್ಲಿ ಚಕ್ಕೆ ಈ ಥರದ್ದೇನು ಹಾಕ್ಕೋತಾ ಇಲ್ಲ ಮಸಾಲೆನ. ಬರೀ ಓನ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ನ ಸಹ ಇದಕ್ಕೆ ಹಾಕ್ಕೊಂಡು ಮೇಲೆ ಕೆಳಗೆ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಖಾರ ಆಗಲಿ ಉಪ್ಪಾಗಲಿ ಚೆನ್ನಾಗಿ ಹತ್ತುತ್ತೆ. ಹಾಗೆ ಕೈ ಆಡಿಸ್ತಾನೆ ಇದ್ದರೆ ಬೇಗ ತಳ ಹತ್ತೋದಿಲ್ಲ. ಪಾಲಕ್ ಸೊಪ್ಪನ್ನು ಸಹ ನಾನಿಲ್ಲಿ ಬೇಯಿಸ್ಕೊಂಡು ತಣ್ಣೀರಲ್ಲಿ ಒಂದು 1/2 ಅವರ್ ಬಿಟ್ಟಿದ್ದೆ. ಈಗ ಇದನ್ನು ಸಹ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಸಹ 1-2 ಸಲ ಮೇಲೆ ಕೆಳಗೆ ಬಾಡಿಸ್ಕೋಬೇಕು. ನಾನಿಲ್ಲಿ 3 ಥರದ ಪೌಡರ್ನ ಹಾಕಿದ್ದೀನಿ. ಮೊದಲನೇದಾಗಿ 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡರು, ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಒಂದು ಪ್ಯಾನ್ ಇಟ್ಕೊಂಡು ಪನ್ನೀರು ಹಾಗೆ ಗೋಡಂಬಿನ ಸಹ 1 ಚಿಟಿಕೆಯಷ್ಟು ಉಪ್ಪು, ಅರಿಶಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನನೂ ನಾನು ಮೊದಲೇ ಅನ್ನ ರೆಡಿ ಮಾಡಿಕೊಂಡು ಅದನ್ನು ಸಹ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಆರಿಸ್ಕೊಂಡು ಇಟ್ಕೊಂಡ್ರೆ ಉದ್ರಾಗಿ ಬರುತ್ತೆ ಅನ್ನ. ನಿಮಗೆ ಬಾಸುಮತಿ ರೈಸ್ ಇದ್ದರೆ ಬಾಸುಮತಿ ರೈಸಲ್ಲೂ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಬಾಸುಮತಿ ರೈಸು. ಅಥವಾ ಮಸೂರಿ ಅಕ್ಕಿ ಇದ್ದರೂ ಮಸೂರಿ ಅಕ್ಕಿನಲ್ಲೂ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಪಾಲಕ್ ರೈಸು. ಪ್ರೋಟೀನ್ ಅಂಶ ಹೆಚ್ಚಿನದಾಗಿರುತ್ತೆ ಇದರಲ್ಲಿ. ತುಂಬ ಬಳಸೋದು ಒಳ್ಳೆಯದು ಈ ಪಾಲಕ್ ಸೊಪ್ಪು. ಈಗ ಪಾಲಕ್ ರೈಸು ರೆಡಿ ಆದ ನಂತರ ನಾವಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿನ ಇಡ್ತಾ ಇದ್ದೀನಿ. ಲಾಸ್ಟಲ್ಲಿ ನಿಂಬೆ ಹುಳಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ರೈಸ್ದು. ಈಗ ಪಾಲಕ್ ರೈಸು ರೆಡಿಯಾಗಿದೆ. ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ಪಾಲಕ್ ರೈಸ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಬೇಗ ಹೋಗಿ ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.